ನಮಸ್ಕಾರ ಕರ್ನಾಟಕ. ಇವತ್ತು ಕರ್ನಾಟಕದಲ್ಲಿ ಭಾರಿ ವೈರಲ್ ಆಗುತ್ತಿರುವಂತಹ ಒಂದು ಹಾಡು, ರೀಲ್ಸ್ಗಳಲ್ಲಿ ಮಿಲಿಯನ್ ಗಟ್ಟಲೆ ವೈರಲ್ ಆಗುತ್ತಿರುವಂತಹ ಒಂದು ಕನ್ನಡದ ಹಾಡು, ಅದ್ಭುತ ಹಾಡು. ಆ ಹಾಡಿನಲ್ಲಿರುವಂತಹ ಒಂದೊಂದು ಸಾಲು ಕೂಡ ಅದ್ಭುತ ಮತ್ತು ಕಟು ಸತ್ಯವನ್ನು ಹೇಳುವಂತಹ ಹಾಡು ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗೇ ಆಗ್ತದೆ. ಯಾಕಪ್ಪ ಅಂದ್ರೆ ಇವತ್ತು ಭಾರತ ದೇಶದ ವ್ಯವಸ್ಥೆಯನ್ನ ಒಂದೇ ಒಂದು ರೀಲ್ಸ್ ಮುಖಾಂತರ ಎಲ್ಲೆಡೆ ಕೂಡ ಪರಿಚಯ ಮಾಡಿಸ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಕನ್ನಡದ ಪ್ರತಿಭೆಗಳು, ಕನ್ನಡ ಕಂಟೆಂಟ್ ಕ್ರಿಯೇಟರ್ಗಳು ಇದ್ದಾರೆ ಎನ್ನುವುದಕ್ಕೆ ಇದು ಮತ್ತೊಂದು ಸಾಕ್ಷಿ. ಸಾಹಿತ್ಯಗಳು ಮನುಷ್ಯನನ್ನ ಬದಲಾವಣೆ ಮಾಡಬಹುದು ಅನ್ನೋದಕ್ಕೆ, ಮನುಷ್ಯನಿಗೆ ಎಚ್ಚರಿಕೆಯನ್ನು ನೀಡಬಹುದು ಎನ್ನುವುದಕ್ಕೆ ಇದು ಒಂದು ಹಾಡು ಕೂಡ ಮತ್ತೊಂದು ಸಾಕ್ಷಿ. ಯಾವುದಪ್ಪ ಅಂದ್ರೆ ಇವತ್ತು ರೀಲ್ಸ್ಗಳಲ್ಲಿ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ. ಸಾಹಿತ್ಯವನ್ನು ಬರೆದಿರುವಂಥದ್ದು ಶಹಬಾಜ್ ಕಣ್ಣೂರು ಎನ್ನುವಂಥವರು. ಸಂಗೀತವನ್ನು ಆಡಿರುವಂಥವರು ನಮ್ಮ ಅರ್ಫಾಜ್ ಉಳ್ಳಾಲ್ ಎನ್ನುವಂಥವ್ರು ಈ ಒಂದು ಹಾಡನ್ನು ಸಂಗೀತದ ಗಾಯನವನ್ನು ಮಾಡಿದರೆ ಅದ್ಭುತವಾಗಿರುವಂಥ ಮ್ಯೂಸಿಕ್ಕು, ಅದ್ಭುತವಾಗಿರುವಂಥ ಹಾಡು. ಇದು ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ಮೋಸಗಾತಿಯೇ ಈ ಹಾಡನ್ನು ಆಡಿರುವಂಥ ಅರ್ಫಾಜ್ ಉಳ್ಳಾಲ್ ಎನ್ನುವಂಥವ್ರು ಈ ಹಾಡನ್ನು ಆಡಿದರೆ ಇದು ಅದ್ಭುತವಾಗಿರೋ. ಅದರ ಸಾಹಿತ್ಯ ಹೇಗಿದೆ ಅನ್ನುವಂಥದ್ದನ್ನು ನಾವು ಒಂದ್ಸರಿ ಕಣ್ಣಾಡಿಸ್ಕೊಂಡ್ಬಂದ್ಬಿಡೋಣ, ಯಾವ ರೀತಿ ಸಾಹಿತ್ಯ ಇರ್ತದೆ ಅನ್ನುವಂಥದ್ದನ್ನು. ಅದ್ಭುತವಾಗಿರುವಂಥ ಒಂದು ಹಾಡದು. ಆ ಹಾಡಿನಲ್ಲಿ ಬರುವಂಥ ಒಂದೊಂದು ಸಾಲವನ್ನು ಅವನು ಗಿಚ್ಚದವ ರಾಜಕಾರಣಿಗಳಿಗೆ ಮಕ್ಕ ಹೊಡಿಯುವಂಗೆ ಕಾಣಿಸಕತ್ತವ. ಅದ್ಭುತವಾಗಿರುವಂಥ ಹಾಡು, ಹಂಗಿರ್ಬೇಕು ಹಾಡಂದ್ರೆ. ಏನೈತಪ್ಪ ಮೊದಲ ಸಾಹಿತ್ಯದೊಳಗೆ, ಹೆಣ್ಣು ಹಣ್ಣು ಮಣ್ಣು ಗಾದೆ ಮಾತು ಹೋಯಿತೆ, ಪ್ರಾಣಕ್ಕಿಂತ ಕೀಳು ಹೆಣ್ಣು ಬಾಳು ಆಯಿತೆ. ನೋಡಿ ಎಂಥ ಅದ್ಭುತವಾಗಿರುವಂಥ ಹಾಡು. ಹೆಣ್ಣು ಮಣ್ಣು ಹೊನ್ನು ಗಾದೆ ಮಾತು ಹೋಯಿತೆ, ಪ್ರಾಣಕ್ಕಿಂತ ಕೀಳು ಹೆಣ್ಣು ಬಾಳು ಆಯಿತೆ. ಹಾಡು ಹಗಲೇ ಕೊಲ್ಲೋ ಕ್ರೂರಿ ಕಾಲ ಬಂದಿತೆ, ಹಿಂದು ನಮ್ಮ ನ್ಯಾಯ ನೀತಿ ಕಣ್ಣು ಮುಚ್ಚಿ ಮೌನವಾಯಿತೆ. ಅಬಾಬಾಬಾ, ಈ ಸಾಲಂತೂ ಅದ್ಭುತ ಇದು. ಯಾಕಪ್ಪ ಅಂದ್ರೆ ಹಾಡು ಹಗಲೇ ಕೊಲ್ಲುವಂತಹ ಕ್ರೂರಿ ಕಾಲ ಬಂದಿತೆ, ಇಂದು ನಮ್ಮ ನ್ಯಾಯ ನೀತಿ ಕಣ್ಣು ಮುಚ್ಚಿ ಮೌನವಾಯಿತೆ. ಇದೆಲ್ಲ ಮೌನವಾಗಿಬಿಡುತ್ತೆ, ನ್ಯಾಯ ನೀತಿ ಎಲ್ಲವೂ ಕೂಡ ಮೌನವಾಗಿಬಿಡುತ್ತೆ. ಸುಮ್ಮನೆ ಏನವ ಪ್ರಚಾರ ಕಷ್ಟ ಅದಾರ ಅನ್ನೋದು ಒಂದು ಸಂಭಾಷಣೆ. ಇದು ಪ್ಯಾರಾದೊಳಗೆ ಬರ್ತಕ್ಕಂಥದ್ದು ಪಲ್ಲವಿ. ಇದು ಚರಣದೊಳಗೆ ನೀವು ನೋಡಬೇಕು. ಓಟು ಕೇಳುವಾಗ ಅಮ್ಮ ತಾಯಿ ಅಂದರು, ಕಷ್ಟ ಕಾಲಕ್ಕಿರುವೆಂಬ ಧೈರ್ಯ ಕೊಟ್ಟರು, ಮಳೆ ಗಾಳಿಗಿಂದು ಊರಿಗೂರೇ ಹೋದರು, ನಮ್ಮ ಓಟು ಪಡೆದ ದೊಡ್ಡವರು ಕಾಣೆಯಾದರು. ಅದ್ಭುತವಾಗಿರುವಂಥ ಸಾಲ ಮತ್ತೊಮ್ಮೆ ಕೇಳ್ರಿ. ಓಟು ಕೇಳುವಾಗ ಅಮ್ಮ ತಾಯಿ ಅಂದರು, ಕಷ್ಟ ಕಾಲಕ್ಕಿರುವೆಂಬ ಧೈರ್ಯ ಕೊಟ್ಟರು. ನೋಡ್ರಿ, ಓಟು ಕೇಳುವಾಗ ಅಮ್ಮ ತಾಯಿ ತಂಗಿ ತಮ್ಮ ಎಲ್ಲರೂ ಬಂದ್ಬಿಡ್ತಾರ. ಕಷ್ಟ ಕಾಲಕ್ಕಿರುವೆಂಬ ಧೈರ್ಯ ಕೊಟ್ಟರು, ಓಟ್ ಹಾಕೋರು ಕಷ್ಟ ಕಾಲಕ್ಕಿರ್ತವೆಂಬ ಧೈರ್ಯ ಕೊಟ್ಟರು, ಮಳೆ ಗಾಳಿಗಿಂದು ಊರಿಗೂರೇ ಹೋದರು, ನಮ್ಮ ಓಟು ಪಡೆದ ದೊಡ್ಡವರು ಕಾಣೆಯಾದರು. ಇಡೀ ಊರಿಗೂರೇ ಪ್ರವಾಹ ಬಂದ್ಬಿಡ್ತು. ಅಸ್ಸಾಂದೊಳಗೆ ಎಲ್ಲರೂ ಹೋಗ್ಬಿಟ್ರಿ, ಎಲ್ಲಿ ಹೋದ್ರಾಗ ಬದಕ್ಕೆ ಗೊತ್ತಲ್ಲ ರಾಜಕಾರಣಿಗಳು. ಒಟ್ಟು ಕಾಣಲ್ಲ, ನಾವು ನಂಬಿರೋದು ದೊಡ್ಡವರು ಎಲ್ಲಿ ಕಾಣೆ ಆಗ್ಬಿಟ್ರ ಅಂತ. ವಿದ್ಯಾರ್ಥಿಗಳು ಎಲ್ಲ ಸೇರಿ ಬೀದಿಗಿಳಿದರು, ಸ್ವಂತ ಹಕ್ಕಿಗಾಗಿ ಲಾಠಿ ಹೇಟ ತಿಂದರು. ನೋಡಿ ಹೆಂಗೈತಿ ಏಟಿದು. ವಿದ್ಯಾರ್ಥಿಗಳು ಎಲ್ಲ ಸೇರಿ ಬೀದಿಗಿಳಿದರು, ಸ್ವಂತ ಹಕ್ಕಿಗಾಗಿ ಲಾಠಿ ಹೇಟ ತಿಂದರು, ಭವಿಷ್ಯದ ಪೀಳಿಗೆಗೆ ಹೊಳೆತಿ ಬಯಸುತ್ತಾ ದೇಶದ್ರೋಹ ಎಂಬ ಪಟ್ಟವನ್ನು ಪಡೆದುಕೊಂಡರು. ನೋಡ್ರು, ಭವಿಷ್ಯದ ಯಾಕೆ ಬೀದಿಗಿಳಿದ್ರು? ಹೋರಾಟ ಮಾಡುವಂಥ ವಿದ್ಯಾರ್ಥಿಗಳು, ಜಂಜಿ ಹೋರಾಟಗಳು, ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು ಮೊನ್ನೆ ನೀಟ್ ಅಕ್ರಮದ ವಿರುದ್ಧ. ಆ ಒಂದು ಸಾಲನ್ನು ಇಲ್ಲಿ ಸೇರಿಸಲಾಗಿದೆ. ವಿದ್ಯಾರ್ಥಿಗಳು ಹೋರಾಟಕ್ಕೆಂದು ಬೀದಿಗಿಳಿದ್ರು, ಅವರನ್ನು ದೇಶದ್ರೋಹಿ ಎಂಬ ಪಟ್ಟ ಕೊಟ್ಟರು. ಅವ್ರಿಗೆ ಬೀದಿಗಿಳಿದದಕ್ಕೆ ಲಾಠಿ ಹೇಟ್ ತಿಂದರು ಅಂತಕ್ಕಂಥದ್ದು ಒಂದು ಚರಣದಲ್ಲಿ. ಮತ್ತೊಂದು ಚರಣದಲ್ಲಿ, ರಾಜಕೀಯವೆಂಬ ಇವರ ಬೇಳೆ ಬೇಯಲು, ಜಾತಿ ಧರ್ಮವೆಂಬ ಬಿತ್ತನೆಯ ಮಾಡಲು. ನೋಡಿದ್ದು, ಜಾತಿ ಧರ್ಮವೆಂಬ ಬೀಜನ ಬಿತ್ತಬೇಕನ್ನುವಂಥ ರಾಜಕಾರಣಿಗಳು ತಮ್ಮ ರಾಜಕೀಯದ ಬೇಳೆಯನ್ನು ಬೇಯಿಸಿಕೊಳ್ಳಲು ಈ ಒಂದು ಜಾತಿ ಧರ್ಮವೆಂಬ ಬೀಜವನ್ನು ಬಿತ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ. ನೆಕ್ಸ್ಟ್ ಮತ್ತೊಂದು ಲೈನು, ದೊಡ್ಡ ಮಂದಿ ಮಕ್ಕಳೆಲ್ಲ ಹೊರ ದೇಶ ಸುತ್ತಲೂ, ಬಡಪಾಯಿ ಮಕ್ಕಳಿಗೆಂದು ಜೈಲ ಕಂಬಿ ಎಣಿಸಲು. ನೋಡೋ, ದೊಡ್ಡವ್ರ ಮಕ್ಕಳೆಲ್ಲ ಅವನ ದೇಶ ಸುತ್ತರು, ಹೊರ ದೇಶ ಸುತ್ತರು, ಹುಡುಗಿಯರನ್ನ ಕರ್ಕೊಂಡು ಸುತ್ತರು, ಲವ್ ಮಾಡ್ರು, ರೊಮ್ಯಾನ್ಸ್ ಮಾಡ್ರು, ಮಜಾ ಮಾಡ್ರು ಅಂತ ಹೇಳ್ತಾರೆ. ಬಟ್ ಬಡವರ ಮಕ್ಕಳಿಗಿಂದು ಜೈಲ ಕಂಬಿ ಎಣಿಸಲು. ಅವು ಏನಂತೆ, ಜಾತಿ ಧರ್ಮ, ನಮ್ಮ ನಾಯಕ, ನಮ್ಮ ದೋಸ್ತ, ನಮ್ಮ ಸೇವಕ, ನಮ್ಮ ರಾಜ್ಯದ ನಮ್ಮ ಜಾತಿಯ ರಾಜಕಾರಣಿ, ನಮ್ಮ ಒಂದು ಸಮುದಾಯದ ರಾಜಕಾರಣಿ, ಮಿನಿಸ್ಟರ್ ಆಗ್ಬೇಕು, ಹಿಂಗಾಗ್ಬೇಕಂತ ಹೋರಾಟ ಮಾಡಿ ಅಲ್ಲಿ ಒದ್ಸ್ಕೊಂಡು ಇವು ಜೈಲು ಕಂಬಿ ಎಣಿಸ್ತಾವ. ಆದ್ರೆ ಅವ್ರ ಮಕ್ಕಳು ಹೊರ ದೇಶ ಸುತ್ತ ಕತ್ತಿಬಿಟ್ಟಾರೆ. ಆರಾಮ್ ಇನ್ಸ್ಪೆಕ್ಟರ್ ಓದಂಗೆ ಓದ್ತಿರ್ತಾರೆ. ಒಳ್ಳೊಳ್ಳೆ ಸೂಟು ಬೂಟ್ ಹಾಕ್ಕೊಂಡು ಅವ್ನು ಚಸ್ಮ ಹಾಕ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ಅವನು ರಾತ್ರಿ ಆದ್ರೆ ಟಿ ಶರ್ಟ್ ಹಾಕ್ಕೊಂಡು, ರಾತ್ರಿ ಆದ್ರೆ ಒಂದು ಬಾರ್ನಾಗ ಇರ್ತಾವೆ, ಬೆಳಕರಾದ್ರೆ ಮತ್ತೊಂದು ಕ್ಲಬ್ನಾಗ ಇರ್ತಾವೆ. ಹಿಂಗೆ ಮಾಡ್ಕೊಂತ ರಾಜಕಾರಣಿಗಳ ಮಕ್ಕಳು ಬದುಕಾಕತ್ತಾರ. ನಮ್ಮನ್ನ ಹಿಂಗೆ ಮಾಡಿಬಿಟ್ಟಾರ. ಒಟ್ಟಾರೆಯಾಗಿ ಈಗಿರುವಂಥ ನಮ್ಮ ನ್ಯಾಯ ನೀತಿ ಮೌನವಾಗಿ ಕಣ್ಣು ಮುಚ್ಚಿ ಮೌನವಾಯಿತೆ. ಈಗಿರುವಂಥ ಎಲ್ಲ ನ್ಯಾಯ ನೀತಿ ಕೇವಲ
ಕಣ್ಣು ಮುಚ್ಚಿ ಮೌನವಾಯಿತೆ ಎನ್ನುವಂಥ ಒಂದು ಸಂಭಾಷಣೆ, ಅದ್ಭುತವಾಗಿರುವಂಥ ಹಾಡು. ನಿಮಗೇನಾದರೂ ಕೂಡ ಸಿಕ್ಕರೆ ಖಂಡಿತವಾಗ್ಲೂ ಕೇಳ್ರಿ. ಅರ್ಫಾಜ್ ಉಳ್ಳಾಲ್ ಎನ್ನುವಂತಹ ಒಂದು ಇನ್ಸ್ಟಾಗ್ರಾಮ್ ಐಡಿ ಒಳಗೈತಿ. ಈಗ ಆಲ್ರೆಡಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡಿತಾ ಇದೆ ಮತ್ತು ಲೈಕ್ಸ್ ಕೂಡ ಲಕ್ಷಾನುಗಟ್ಟಲೆ ಲೈಕ್ಸ್ ಬರ್ತಾ ಇದ್ದಾವೆ. ಅದ್ಭುತವಾಗಿರುವಂಥ ಸಾಲು. ಇಂತಿಂಥ ಸಾಲುಗಳು ಬರ್ತಾ ಇರಬೇಕು. ಅವನು ರಾಜಕಾರಣಿಗೆ ಎಕ್ಕಡ ಮೇಲೆ ಹೊಡೆದಂಗೆ ಇರ್ಬೇಕು ಸಾಲುಗಳು. ಇವು ಅರ್ಥ ಮಾಡಿಕೊಂಡು ಮನುಷ್ಯ ಸಾಮಾಜಿಕವಾಗಿ ಯಾರಿಗೆ ಕಳಕಳಿ ಇರ್ತದೆ ಅವರು ಮಾತ್ರ ಇಂಥ ಹಾಡುಗಳನ್ನು ಅರ್ಥ ಮಾಡ್ಕೋತಾರೆ. ಉಳಿಕೆದವೆಲ್ಲ ನಡೆ ನಿಮ್ಮೋನು ಸುಮ್ಮನೆ ನಮಗೆ ಯಾಕೆ ಬೇಕಾಗೈತಿ, ಇವೆಲ್ಲ ಇರೋದಿರೋದು ಇವೆಲ್ಲ ಬೇಕಾಗಿಲ್ಲ, ನಮಗೇನೈತಿ ಕೈಯಾಗ ಗುಟ್ಗ ಬಾಯಾಗ ಮಟ್ಗ ಇದ್ಬಿಟ್ರೆ ಆಗೋಯ್ತು ಅಂತೇಳಿ ಹಿಂಗೆ ಹೊಂಟು ಬಿಡ್ತಾರೆ ಜನ. ಇರಲಿ ಅವ್ರವ್ರ ಭಾವನೆಗಳು ಅವ್ರವ್ರು. ಬಟ್ ಈ ಹಾಡಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು. ಈ ಹಾಡಿನ ಮೂಲಕ ಬರೆದಿರುವಂಥವರಿಗೂ ಮತ್ತು ಆಡಿದಿರುವಂಥವ್ರಿಗೂ ಕೂಡ ಕರ್ನಾಟಕ ಜನತೆ ಬೆಂಬಲಿಸಿರುವಂಥ ಎಲ್ಲರಿಗೂ ಕೂಡ ಈ ಹಾಡಿನ ಬಗ್ಗೆ ಒಂದಷ್ಟು ಗೌರವದ ರೀತಿಯಿಂದ ನನ್ನ ಪರವಾಗಿ ಮತ್ತು ಆ ಹಾಡಿನ ಬರೆದವ್ರ ಪರವಾಗಿ ಎಲ್ಲರ ಪರ ತುಂಬ ಧನ್ಯವಾದಗಳು. ಇಂಥ ಹಾಡುಗಳು ಬರ್ತಾ ಇರಬೇಕು. ರಾಜ್ಯದಲ್ಲಿ ದೇಶದಲ್ಲಿ ಬದಲಾವಣೆ ಆಗಬೇಕು. ಇಂಥ ಹಾಡುಗಳು ಬರ್ತಿರ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ, ಈ ಹಾಡಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.